ಅವ್ರಿಗೆ ಹೇಗೆ ಕರಡು ಸಮಿತಿ ಅಧ್ಯಕ್ಷರಾಗ್ತಾರೆ ಅನ್ನೋ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಈಗ ನೋಡಿ ಮಕ್ಕಳೇ, ನೀವುಗಳೆಲ್ಲ ಇದ್ದೀರಿ, ನೀವೆಲ್ಲ ಇವತ್ತು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ದೀರಾ. ಈ ಪ್ರಬಂಧ ಸ್ಪರ್ಧೆ ಏನಂದರೆ ನಮ್ಮಲ್ಲಿ ಇರ್ತಕ್ಕಂಥ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ನಿಮಗೊಂದು ಇದೊಂದು ಕಾಂಪಿಟೇಷನ್ ಅಷ್ಟೇ. ಅವ್ರಿಗೇನಾಗ್ತದೆ, ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ ಇರ್ತದೆ. ಆ್ಯಕ್ಚುಲಿ ನಾವು ನಾಳೆ ಎಕ್ಸಾಮ್ ಅಂದರೆ ಇವತ್ತಿನ ದಿವಸದ ರಾತ್ರಿ ತಯಾರಿ ಮಾಡೋರು ಇರ್ತೀವಿ. ಕೆಲವರೆಲ್ಲ ಆ ಥರದ ಪ್ರಯತ್ನನೂ ಮಾಡ್ತಾರೆ. ಎಕ್ಸಾಮ್ ನಾಳೆ ಅಂದಾಗ ಇವತ್ತು ರಾತ್ರಿ ಕೂತ್ಕೊಂಡು ಓದೋವಂಥದ್ದು. ಅವ್ರಿಗೇನಾಗ್ತದೆ, ಆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಡಿಸ್ಕಷನಿಗೆ ಬರಬೇಕಾದ್ರೆ ಅವ್ರದ್ದು ಆ್ಯಕ್ಚುಲಿ ಡಿಬೇಟ್ ನೆಕ್ಸ್ಟ್ ಡೇ ಇರ್ತದೆ. ಅವ್ರಿಗೆ ನೆಕ್ಸ್ಟ್ ಡೇ ಡಿಬೇಟ್ ಒಂದು ದಿವಸ ಪ್ರೀಪೋನ್ ಆಗಿಬಿಡ್ತದೆ. ಪ್ರೀಪೋನ್ ಆಗಿದಾಗ ಹೆಚ್ಚಿನ ತಯಾರಿ ಇಲ್ಲದೆ ಹೋದ್ರೂ ಕೂಡ ಅವರಲ್ಲಿ ಇದ್ದಂಥ ವಿಚಾರವನ್ನು ಮಂಡನೆ ಮಾಡಿದಾಗ ಅವರಲ್ಲಿದ್ದಂಥ ವಿದ್ವತ್ತನ್ನು ಗಮನಿಸಿದಂಥವರು ಸಂವಿಧಾನ ಅಂದರೆ ಹೇಗಿರಬೇಕು ಅನ್ನೋ ಬಗ್ಗೆ ಅವರು ವಿಚಾರವನ್ನು ಮಂಡಿಸಿದಾಗ ಅವರಿಗೆ ಅವಕಾಶ ಒದಗಿ ಬರ್ತದೆ ಈ ಸಂವಿಧಾನ ರಚನೆ ಕರಡು ಸಮಿತಿಯ ಅಧ್ಯಕ್ಷರಾಗಲಿಕ್ಕೆ. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಅದಕ್ಕೆ ನಾನು ಯಾಕೆ ಈ ಮಾತನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಅಂತಂದರೆ, ವಿ ಶುಡ್ ಗ್ರ್ಯಾಬ್ ದಿ ಆಪರ್ಚುನಿಟೀಸ್ಗಳು ಯಾವಾಗಲೂ ಬರೋದಿಲ್ಲ. ಯಾವಾಗ ಆಪರ್ಚುನಿಟಿ ಬರುತ್ತೋ ಅದನ್ನು ಗ್ರ್ಯಾಬ್ ಮಾಡ್ತಕ್ಕಂತಹ ಮನಸ್ಥಿತಿಯನ್ನು, ಮನೋಬಲವನ್ನು ಪ್ರತಿಯೊಬ್ಬರು ಕೂಡ ಬೆಳೆಸ್ಕೊಂಡಾಗ ಮಾತ್ರ ಅದು ಸಾಧ್ಯ ಆಗ್ತದೆ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಯಾಕೆ ಹೇಳ್ತಾ ಇದ್ದೇನೆ ಈ ಮಾತನ್ನು ಅಂತಂದರೆ, ಕೆಲವು ತಲೆನಲ್ಲಿರುತ್ತೆ, ನಮ್ಮ ತಂದೆ ತಾಯಿ ಯಾವುದೋ ಸ್ಕೂಲಲ್ಲಿ ಓದಿಸ್ಬಿಟ್ರು, ಸರ್ಕಾರಿ ಶಾಲೆಯಲ್ಲಿ ಓದಿಸಿದ್ರು, ಒಳ್ಳೆ ನನಗೆ ಎಜುಕೇಷನ್ ಸಿಗಲಿಲ್ಲ, ನಾನು ಬೇರೆಯವ್ರ ಜೊತೆ ಕಾಂಪೀಟ್ ಮಾಡೋಕ್ಕಾಗಲ್ಲ, ಏನೋ ಒಂದು ರೀತಿ ಇನಿಬಿಷನ್ ಇರ್ತದೆ. ಈ ಇನಿಬಿಷನ್ನ ಮೊದಲು ನೀವು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಯಾಕೆಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಅವನಿಗೆ ಆದ ಒಂದು ಚೈತನ್ಯವನ್ನು ಭಗವಂತ ಕೊಟ್ಟಿರ್ತಾನೆ. ಅದನ್ನು ನೀವು ಯಾವ ರೀತಿ ಸದ್ಬಳಕೆಯನ್ನು ಮಾಡ್ಕೊಳ್ತಿರ್ತಕ್ಕಂಥದ್ದು ಭಾಳ ಮುಖ್ಯ. ಈ ಫಾರ್ ಎಕ್ಸಾಂಪಲ್, ನೀವು ಇವತ್ತು ಒಂದು ಪ್ರಬಂಧ ಬರೆದ್ರಾಗ ಇಲ್ಲಿ ನೀವು ಪ್ರಬಂಧದಲ್ಲಿ ಯಶಸ್ವಿ ಆಗಿದ್ದೀರೋ ಇಲ್ವೋ ಅದು ಸೆಕೆಂಡರಿ. ಸೋಲು ಗೆಲುವು ಇದ್ದದ್ದು, ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಪ್ರಯತ್ನವನ್ನು ಮಾಡಬೇಕು. ಯಾವಾಗಲೂ ಪ್ರಯತ್ನದಲ್ಲಿ ನಾವು ಇರಬೇಕು. ಉದಾಹರಣೆಗೆ ಕುವೆಂಪುರವ್ರಿಗೆ ಹೇಳ್ತೀನಿ. ಕುವೆಂಪು ಈ ನಾಡಿಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವ್ರು, ನಿಮಗೆಲ್ಲ ಗೊತ್ತಿದೆ ಅವ್ರ ಬಗ್ಗೆ. ಅವರು ಫಸ್ಟು ಇಂಗ್ಲೀಷ್ನಲ್ಲಿ ಒಂದು ಕವನ ಸಂಕಲನವನ್ನು ಬರೀತಾರೆ, ಬಿಗಿನರ್ಸ್ ನ್ಯೂಸ್ ಅಂತ ಹೇಳಿ. ಅದು ಅವರ ಪ್ರೌಢ ವ್ಯವಸ್ಥೆಯಲ್ಲೇ ಕೂಡ ಬರೀತಾರೆ. ಬರೆದಾಗ ಐರಿಷ್ ಕವಿ ಕಜಿನ್ಸ್ ನೋಡಿ ಹೇಳ್ತಾರೆ, ನೀವು ಯಾಕೆ ಇದನ್ನು ನಿಮ್ಮ ಮಾತೃಭಾಷೆಯಲ್ಲೇ ಬರೀಬಾರ್ದು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಅದು ಬಿಗಿನಿಂಗು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ, ನೀವು ಈ ಪ್ರಬಂಧದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ಬೋದು, ಅಥವಾ ಗೆಲ್ತಿರೋ ಅಥವಾ ಸೋಲ್ತಿರೋ ಅದು ಸೆಕೆಂಡರಿ. ಆದರೆ ಆ ಒಂದು ಕವನ ಸಂಕಲನವನ್ನು ಓದಿದಂಥ ಐರಿಷ್ ಕವಿಯವರು ಆ ರೀತಿ ಒಂದು ಅಡ್ವೈಸ್ ಕೊಟ್ಟಾಗ ಅದನ್ನು ತೆಗೆದುಕೊಂಡು ಈ ರಾಜ್ಯದಲ್ಲಿ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂಥವರು ಕುವೆಂಪುರವರು. ಅವರು ಅಷ್ಟೇ ಅಲ್ಲ, ಕುವೆಂಪುರವರು ಹೆಂಗೆ ಹೇಳ್ತಾರೆ, ಇನ್ನೊಂದು ಮಾತನ್ನು ಹೇಳ್ತಾರೆ. ಮಕ್ಕಳುಗಳಿಗೆ ನಾನು ಅದನ್ನು ಕುರಿತು ಹೇಳ್ತಾ ಇದ್ದೇನೆ. ಹಕ್ಕಿ, ಫಾರ್ ಎಕ್ಸಾಂಪಲ್, ಅವ್ರು ಹಕ್ಕಿ ನೋಡಿ ಹೇಳ್ತಾರೆ. ಹಕ್ಕಿ ಏನು ಮಾಡ್ತದೆ, ಮೊಟ್ಟೆ ಇಟ್ಟು ಮರಿ ಮಾಡುತ್ತೆ. ಮರಿ ಮಾಡಿದ ಮೇಲೆ ಏನಾಗ್ತದೆ, ಅದಕ್ಕೆ ರೆಕ್ಕೆ ಬಂದ ಮೇಲೆ ಹಾರುವ ಶಕ್ತಿಯನ್ನು ಅದು ಪಡ್ಕೊಳ್ತದೆ. ಅವ್ರು ಅದಕ್ಕೆ ಹೇಳ್ತಾರೆ ಉದಾಹರಣೆಯನ್ನು, ಹಕ್ಕಿ ಹಾರಿದ ಮೇಲೆ ಹೋಗಿ ಯಾವುದೋ ಒಂದು ಮರದ ಕೊಂಬೆ ಮೇಲೆ ಕುಳಿತುಕೊಳ್ತದೆ. ಆ ಮರದ ರೆಂಬೆ ಏನಿದೆಯೋ ಅದಕ್ಕೆ ಆ ಹಕ್ಕಿ ಕುಳಿತುಕೊಳ್ತಕ್ಕಂಥ ರೆಂಬೆಗೆ ಹಕ್ಕಿಯ ವೆಯ್ಟ್ನ ತಡ್ಕೊಳ್ಳೋಕೆ ಶಕ್ತಿ ಇರ್ತದೋ ಇಲ್ವೋ ಅದಲ್ಲ ಮುಖ್ಯ. ಹಕ್ಕಿಗೆ ರೆಕ್ಕೆ ಬಂದ ಮೇಲೆ ತನ್ನ ಸ್ವಸಾಮರ್ಥ್ಯದಿಂದ, ಅಂದರೆ ಹಕ್ಕಿಗೆ ಏನು ನಂಬಿಕೆ ಅಂತಂದರೆ ಅದರ ರೆಕ್ಕೆ ಮೇಲೆ ನಂಬಿಕೆ. ನಾನು ಎಲ್ಲೇ ಕೂತರೂ ಆ ಮರದಲ್ಲಿ ನನಗೆ ಕುಳಿತುಕೊಳ್ಳೋಕ್ಕೆ ಅವಕಾಶ ಆಗಲಿಲ್ಲ ಅಂದ್ರೂ ಹಾರಿ ಹೋಗಿ ಮತ್ತೊಂದು ಕಡೆ ನಾನು ಹೋಗಿ ಜಾಗವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತ. ನಿಮಗೂ ಅಷ್ಟೇ. ಮಕ್ಕಳುಗಳಿಗೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ, ಅವರು ಕುವೆಂಪು ಅವರು ಹೇಳಿದ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. ಯಾವ ಶಿಕ್ಷಣ ಸಂಸ್ಥೆಯಲ್ಲಿ ನೀವು ಕಲ್ತಿರ್ತಕ್ಕಂಥದ್ದು ಮುಖ್ಯ ಅಲ್ಲ, ಯಾವ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥದ್ದು ಮುಖ್ಯ ಅಲ್ಲ, ನೀವು ಯಾವ ರೀತಿಯ ಭವಿಷ್ಯವನ್ನು ರೂಪಿಸ್ಕೊಳ್ತೀರಿ ಅಂತಕ್ಕಂಥದ್ದು ಭಾಳ ಮುಖ್ಯ. ನೀವು ಕನ್ನಡ ಮಾಧ್ಯಮದಲ್ಲಿ ಓದಿದೆ, ನಾನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದೆ ಅಂತರ ಒಂದು ಇನಿಬಿಷನ್ ಇರ್ತದೆ. ಆ ಇನಿಬಿಷನ್ ಮೊದಲು ತೆಗೆದುಹಾಕೋಬೇಕು. ತೆಗೆದುಹಾಕಿದ್ರೆ ಮಾತ್ರ ನಾವು ಕೂಡ
ಸಾಹೇಬ್ರು ಇರ್ಬೋದು, ನಾಗಮೋಹನ್ ದಾಸ್ ಸಾಹೇಬ್ರು ಮೋಸ್ಟ್ಲಿ ಅವರು ನನ್ನಂಗೆ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ದಾರೆ. ನಾನು ಸರ್ಕಾರಿ ಶಾಲೆಯಲ್ಲೇ ಕಲ್ತವನು, ಕನ್ನಡ ಮೀಡಿಯಮ್ನಲ್ಲೇ ಓದ್ದವನು, SSLC. ಈಗ ನೋಡಿ, ಈಗ MBBS ಮತ್ತು ಇಂಜಿನಿಯರಿಂಗ್ ಕೋರ್ಸ್ನಾಗೆ ಮೊದಲು ಲಾನಲ್ಲಿ 5 ಇಯರ್ ಕೋರ್ಸ್ ಇರಲಿಲ್ಲ, ಡಿಗ್ರಿ ಮಾಡಿ ಲಾ ಮಾಡಬೇಕಿತ್ತು. ನಾನು SSLC ಪಾಸ್ ಆದಾಗ ಆಗ ತಾನೇ ಹೊಸದಾಗಿ 1984-85 ಇಸ್ವಿನಲ್ಲಿ ಈ 5 ಇಯರ್ ಕೋರ್ಸ್ LLBನ ಇಂಟ್ರೊಡ್ಯೂಸ್ ಮಾಡಿದರು ಫಸ್ಟ್ ಟೈಮು. ನಾನು ಆಗ SSLC ಮುಗಿಸಿದ್ದೆ, ನಾನು ಕನ್ನಡ ಮೀಡಿಯಮಲ್ಲೇ ಇದ್ದೆ. ಯಾವಾಗ ಈ 5 ಇಯರ್ ಕೋರ್ಸ್ನ ಇಂಟ್ರೊಡ್ಯೂಸ್ ಮಾಡಿದರು, ಆವಾಗಲೇ ನಾನು LLB ಮಾಡಬೇಕು ಅಂತ ಈ 5 ಇಯರ್ ಕೋರ್ಸ್ ಸೇರ್ಕೊಂಡು ಲಾ ಮಾಡಬೇಕು ಅಂತೇಳಿ ಕನ್ನಡ ಮೀಡಿಯಮಲ್ಲಿದ್ದನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಕೊಂಡೆ. ಹಿಸ್ಟ್ರಿ ಪಾಠ ಮಾಡ್ತಾ ಇದ್ರೆ ನೆಪೋಲಿಯನ್ ಬೋನಪಾರ್ಟೆ ಮಾತ್ರ ನನಗೆ ಅರ್ಥ ಆಗ್ತಾ ಇತ್ತು, ಅವ್ರ ಹೆಸರು ಮಾತ್ರ ಹೇಳ್ತಕ್ಕಂಥದ್ದು, ನನಗೇನು ಗೊತ್ತಾನೇ ಆಗ್ತಿರ್ಲಿಲ್ಲ. ಫಸ್ಟ್ ಇಯರ್ ಭಾಳ ಕಷ್ಟ ಆಯಿತು. ಸೆಕೆಂಡ್ ಇಯರ್ಗೆ ನನ್ನ ಸ್ವಪ್ರಯತ್ನದಿಂದಲೇ ಇಡೀ ಕಾಲೇಜ್ಗೆ ಸಕಲೇಶ್ಪುರ ತಾಲೂಕಲ್ಲಿ ಐ ವಾಸ್ ದಿ 3rd ಹೈಯೆಸ್ಟ್ ಸ್ಕೋರರ್ ಆಫ್ ದಿ ಸ್ಟೂಡೆಂಟ್. ಅದಕ್ಕೆ ನಾನು ಯಾಕೆ ಇವನ್ನೆಲ್ಲ ನಿಮಗೆಲ್ಲ ಪೀಠಿಕೆ ಆಗ್ತಾ ಇದ್ದೇನೆ ಅಂತಂದರೆ, ನೀವು ಏನು ಮಾಡಬೇಕು ಅಂತಂದರೆ, ಒಂದೇ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು. ನಂಬಿಕೆ ಇಟ್ಕೋಬೇಕು ಅಂತಂದರೆ ಏನು ಅಂತಂದರೆ, ನನ್ನಲ್ಲಿ ಆ ಚೈತನ್ಯ ಇದೆ, ನಾನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮಗೆ ನೆನಪಿಸ್ತಾ ಇದ್ದೇನೆ. ಯಾಕೆಂತಂದರೆ ಐ ಆಮ್ ವೆರಿ ಫಾಂಡ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಏನು, ಅವ್ರ ಚಿಂತನೆಗಳು ಅಜರಾಮರ, ಅಂದರೆ ಹಿಸ್ ಥಾಟ್ಸ್ ಆರ್ ಎಟರ್ನಲ್ ಅಂತ. ನೋಡಿ, ಅವ್ರಿಗೆ ಚಿಂತನೆಗಳಿಗೆ ಇವತ್ತು ಕೂಡ ಸಾವಿಲ್ಲ. ಅವರು ನಮ್ಮ ಜೊತೆ ಇದ್ದಿದ್ದೆ ಬರೀ 39 ವರ್ಷಗಳ ಕಾಲ ಮಾತ್ರ. ಅವ್ರು ಬದುಕಿದ್ದಿದ್ದು ಆಯಸ್ಸು ಇದ್ದಿದ್ದು ಅವ್ರು 39 ವರ್ಷಗಳ ಕಾಲ. ಆದರೂ ನಾವು ಇವತ್ತಿಗೂ ಅವ್ರು ನೆನೆಸ್ಕೊಳ್ತೇವೆ. ಯಾಕೆಂದರೆ ಅವರು ಹೇಳಿದ ಪಂಚಮಂತ್ರಗಳು, 5 ಪಂಚಮಂತ್ರಗಳು ಯಾವುದೂ ಇಲ್ಲ. ನಿಮ್ಮನ್ನೇನಾದ್ರು ಸಾಧನೆ ಮಾಡಬೇಕು ಅಂತಂದರೆ ನೀವು ನೆನಪಿನಲ್ಲಿ ಇಟ್ಕೋಬೇಕಾದ್ರೆ 5 ಪಂಚಮಂತ್ರಗಳು. ಫಸ್ಟ್ ಅವ್ರು ಹೇಳೋದೇ ಶಿಸ್ತು. ಶಿಸ್ತು ಇಲ್ದವ್ರು ಎಲ್ಲಿನೂ ನೀವು ಸಾಧನೆ ಮಾಡೋಕ್ಕಾಗಲ್ಲ, ಶಿಸ್ತು. ಎರಡನೇದು ಶ್ರಮ. ಶ್ರಮ ನಿಮಗೆ ಗೊತ್ತಿದೆ ಹೇಗೆ ಅಂತ. 2 ಥರ ಇಂಟೆಲಿಜೆನ್ಸ್ ಇರ್ತದೆ ಇಲ್ಲಿ. ಒಂದು ಬಾರ್ನ್ ಇಂಟೆಲಿಜೆನ್ಸು, ಸ್ವಲ್ಪ IQ ಜಾಸ್ತಿ ಇರ್ತದೆ. ಇನ್ನೊಂದು ಶ್ರಮದಿಂದ ಪಡ್ಕೊಳ್ತಕ್ಕಂಥ ಜ್ಞಾನ. 2 ಶ್ರಮ. ಇಲ್ಲೇ ಹೇಳ್ಬಿಡ್ತೀನಿ, ಈ ಬಾರ್ನ್ ಇಂಟೆಲಿಜೆನ್ಸ್ ಇರ್ತಾರಲ್ಲ ಅವ್ರಿಗೆ ಸ್ವಲ್ಪ ತಲೆ ನಿಲ್ಲಲ್ಲ. ಯಾಕೆ ತಲೆ ನಿಲ್ಲ ಅಂದರೆ, ನಾನೇ ಬ್ರಹ್ಮ, ಎಲ್ಲವೂ ನನಗೆ ಗೊತ್ತಿದೆ ಅಂತ ತಲೆಗೇರಿಸ್ಕೊಬಿಡ್ತಾರೆ. ಹಂಗಿದ್ದಾಗ ಸ್ವಲ್ಪ ಕಷ್ಟ ಆಗ್ಬಿಡ್ತದೆ. ಅದು ಶ್ರಮದಿಂದ ಬಂದಿದ್ದು ಹಂಗೆ ಅನ್ಸೋದಿಲ್ಲ, ಅದು ಲಾಂಗ್ ಲೈಫ್. ಅದಕ್ಕೆ ಈ IQ ಚೆನ್ನಾಗಿದ್ರೂ ಕೂಡ ಸ್ವಲ್ಪ ಶಾರ್ಟ್ ಲೈಫ್ ಆಗ್ಬಿಡ್ತದೆ. ಯಾಕೆಂದರೆ ತಲೆಗೆ ಏರ್ಬಿಟ್ಟಿರೋದು, ಈಗೋ ತಲೆಗೆ ಬಂತು ಅಂತಂದರೆ ಅದು ಆಗ್ತದೆ. ಮೂರನೇದು ಏನು ಅಂತಂದರೆ ಸಮಯ ಪ್ರಜ್ಞೆ, ಟೈಮ್ ಸೆನ್ಸು. ಟೈಮ್ ಸೆನ್ಸ್ ಇದೆಯಲ್ಲ, ಇದು ಭಾಳ ಮುಖ್ಯ. ಟೈಮ್ ಯಾವಾಗಲೂ ಬರಲ್ಲ ನಮಗೆ, ಓನ್ಲಿ 24 hours ಪರ್ ಡೇ. ಆ ಟೈಮ್ನ ನಾವು ಬಜೆಟ್ ಮಾಡ್ಕೋಬೇಕು. ಈಗ ಹೇಗೆ ಸರ್ಕಾರ ಹೇಗೆ ಇರ್ತಕ್ಕಂಥ ಹಣ ಇದೆಯೋ, ಅದರಲ್ಲಿ ಯಾವ ರೀತಿ ಗೌರ್ಮೆಂಟ್ನ ನಾವು 1 ವರ್ಷದ ಮಟ್ಟಿಗೆ ನಡೆಸಬೇಕು ಅಂತ ಹೇಳಿ ಬಜೆಟ್ ಮಾಡ್ಕೋತಾರೋ, ಹಾಗೆ ನಾವು ಆ 24 hours ಬಜೆಟ್ ಮಾಡ್ಕೋಬೇಕು. ಹೆಡ್ಡು, ಹಾರ್ಟು, ಹ್ಯಾಂಡು, ಇವು ನೋಡಿ, ಇವೆಲ್ಲ ನಮ್ಮಲ್ಲೇ ನಮ್ಮ ಕಂಟ್ರೋಲ್ಗೆ ಇರ್ತಕ್ಕಂಥದ್ದು. ಹೆಡ್ಡು, ಹಾರ್ಟು, ಹ್ಯಾಂಡು. ಹೆಡ್ ನೋಡಿ, ಅದೇ ನಾನೀಗ ಸೂಕ್ಷ್ಮವಾಗಿ ನಿಮ್ಗೆ ಹೇಳಿದೆ. ಇಂಟೆಲಿಜೆನ್ಸ್ ಏನಾದ್ರು ತಲೆಗೆ ಏರ್ಬಿಟ್ರೆ ಈಗೋ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಡಿಕ್ಲೈನಿಂಗ್ ಪ್ರೋಸೆಸ್ ಅಂತ. ಈಗೋ ತಲೆಗೆ ಹೋಯ್ತು ಅಂತಂದರೆ ಅವನ ಬೆಳವಣಿಗೆ ಅಲ್ಲೇ ನಿಂತು ಹೋಗ್ಬಿಡ್ತದೆ ಅಂತ. ಡಿಕ್ಲೈನಿಂಗ್ ಪ್ರೋಸೆಸ್. ತಲೆಗೇರಿಸ್ಕೊಂಡ್ರೆ ನಾನೇ ಎಲ್ಲ ಜ್ಞಾನಿ, ಎಲ್ಲ ನನ್ನ ಹತ್ರಲ್ಲ ಇದೆ ಅಂತ ಅಂದ್ಕೊಂಡ್ಬಿಟ್ರೆ ಅವನು ಅವನತ್ತೆ ಅಲ್ಲಿಂದ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಎರಡನೇದಾಗಿ ಅವರು ಹಾರ್ಟ್ ಬಗ್ಗೆ ಹೇಳ್ತಾರೆ. ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಆ್ಯಂಡ್ ಹಾರ್ಟ್, ಹಾರ್ಟ್ ಶುಡ್ ಪ್ರಿವೇಲ್ ಅನ್ನೋ ಮಾತನ್ನು ಹೇಳ್ತಾರೆ. ಅಂದರೆ ಯಾಕೆ ಹೇಳ್ತಾರೆ ಅಂದರೆ, ಈ ಮಾತನ್ನು ನಾವು ನೋಡಿ, ನಾನೀಗ ಹೇಳಿದೆ ನಿಮಗೆ, ಶಿಕ್ಷಣದಿಂದ ಏನು ವ್ಯಕ್ತಿಯ ವಿಕಸನ ಆಗ್ತಕ್ಕಂಥದ್ದು, ಧೈರ್ಯ ಬರ್ತಕ್ಕಂಥದ್ದು ಶಿಕ್ಷಣದಿಂದ. ಅಂದರೆ ಶಿಕ್ಷಣ ನಿಮಗೇನು ಕೊಡುತ್ತೆ ಅಂತಂದರೆ, ಎಂಥ ಒಂದು ಕ್ಲಿಷ್ಟ ಪರಿಸ್ಥಿತಿ ಬಂದ್ರೂ ಕೂಡ ಆ ಕ್ಲಿಷ್ಟ ಪರಿಸ್ಥಿತಿಯನ್ನು ನಿಭಾಯಿಸ್ತಕ್ಕಂತಹ ಒಂದು ಶಕ್ತಿಯನ್ನು ಶಿಕ್ಷಣ ಕೊಡುತ್ತೆ. ಆ ಶಿಕ್ಷಣ ಕೊಟ್ಟಾಗ ನೀವು ಶಿಕ್ಷಣ ಬರೀ ಪಡೆದುಕೊಂಡ್ರೆ ಸಾಲದು, ನೀವು ಗ್ರ್ಯಾಜುಯೇಟ್ಸ್ ಆದರೆ ಮಾತ್ರ ಸಾಲದು, ನೀವು ಸಮಾಜದ ದನಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾರೆ ಅವರು. ಅಂದರೆ ನೀವು ನೊಂದವರ ದನಿ ಆದಾಗ ಮಾತ್ರ ನಿಮ್ಮ ಬದುಕಿಗೆ ಸಾರ್ಥಕತೆ ಅನ್ನೋ ಮಾತನ್ನು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅಂದರೆ ಹೃದಯ ಶ್ರೀಮಂತಿಕೆಯನ್ನು ತೋರಿಸ್ಬೇಕು ಅಂತ. ಬರೀ ನೀವು ಎಜುಕೇಷನ್, ನಾನು ಗ್ರ್ಯಾಜುಯೇಟ್ ಆದೆ ಅಂದರೆ ಸಾಲದು. ಗ್ರ್ಯಾಜುಯೇಟಿಂದ ನೀವು ಪಡೆದುಕೊಳ್ಳತಕ್ಕಂಥ ಶಿಕ್ಷಣದಿಂದ ಸಮಾಜಕ್ಕೆ ದೀಪ ಹಾಕ್ಬೇಕು ನೀವು. ಈ ಫಾರ್ ಎಕ್ಸಾಂಪಲ್ ನಾವು ಈಗ ದೀಪ ಬೆಳಗಿಸೋದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ವಿ. ದೀಪ ಏನು ಮಾಡುತ್ತೆ?
ತಾನುರಿದು ಜಗತ್ತಿಗೆ ಬೆಳಕನ್ನು ನೀಡ್ತದೆ. ಹೌದಲ್ಲ? ಹಾಗೆ ನಾವು ಹೇಳಿದ್ದು, ನೀವು ಬರೀ ಜ್ಞಾನ ಸಂಪಾದನೆ ಮಾಡಿಕೊಂಡ್ರೆ ಸಾಲದು, ಆ ಜ್ಞಾನ ಸಮಾಜಕ್ಕೆ ಒಳಿತಾಗುವ ರೀತಿಯ ಸದ್ಬಳಕೆ ಮಾಡ್ಕೋಬೇಕು. ಅದಕ್ಕೆ ಅವ್ರು ಹೇಳೋದು, ವೆನ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್ ಬಿಟ್ವೀನ್ ಹೆಡ್ ಆ್ಯಂಡ್ ಹಾರ್ಟ್ ಶುಡ್ ಪ್ರಿವೇಲ್ ಅಂತ. ಅಂದರೆ ಸಮಾಜದಲ್ಲಿ ಯಾರು ನೊಂದವರು ಇರ್ತಾರೋ, ಶೋಷಿತರು ಇರ್ತಾರೋ, ವಿಧವೆಯರು ಇರ್ತಾರೋ, ಒಂದು ಹೊತ್ತಿಗೆ ಅನ್ನಕ್ಕೆ ಅವಕಾಶ ಇರಲ್ವೋ ಅಂಥವ್ರ ಕಡೆಗೂ ನೀವು ಕಣ್ಣು ಬಿಟ್ಟು ನೋಡಿ ಅನ್ನೋ ಮಾತನ್ನು ಹೇಳ್ತಾರೆ. ಮೂರನೇದು, ಇವೆರಡು ನಮ್ಮ ನಿಯಂತ್ರಣದಲ್ಲೇ ಇರ್ತಕ್ಕಂಥದ್ದು, ಹೆಡ್ಡು ಕೂಡ ಹಾರ್ಟು ಕೂಡ. ಮೂರನೇದು ಹ್ಯಾಂಡು. ಈಗಿನ ಹ್ಯಾಂಡ್ಗಳು ನೀವು ನೋಡ್ತಾ ಇದ್ದೀರಿ ಏನು ಅಂತ. ಅದಕ್ಕೆ ನಾನು ಇತಿಹಾಸ ನಿಮಗೆ ನೆನಪಿಸಿದ್ದು, ಹಿಂದಿನ ವಕೀಲರುಗಳೆಲ್ಲ ಅವತ್ತಿನ ದಿವಸ ವಕೀಲ ವೃತ್ತಿಯನ್ನೇ ಬಿಟ್ಟು ನಮಗಾಗಿ ಸ್ವಾತಂತ್ರ್ಯ ತಂದುಕೊಡೋಕ್ಕೋಸ್ಕರ ಅವರು ತ್ಯಾಗ ಮಾಡಿ ವೃತ್ತಿನೇ ತ್ಯಾಗ ಮಾಡಿದಂಥವ್ರು. ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ಗ್ರೀಡಿ ಅಬೌಟ್ ಮನಿ. ಮರೆತು ಬಿಟ್ವಿ ನಾವು. 79 ವರ್ಷದ ಹಿಂದೆ ಏನು ಸ್ವಾತಂತ್ರ್ಯ ಸಿಕ್ತು ಅದನ್ನು ನಾವು ಮರೆತು ಬಿಟ್ವಿ. ಅದು ನಶಿಸಿ ಹೋಗ್ತಾ ಇತ್ತು. ಅವತ್ತಿನ ದಿನ ಸಂವಿಧಾನ ರಚನೆ ಮಾಡುವಾಗ ಏನು ಮಾಡಿದ್ರು ಅಂದರೆ, ಸಂವಿಧಾನ ರಚನೆ ಮಾಡೋರು ಬರೀ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಹೇಳಿದರು. ಪ್ರತಿಯೊಬ್ಬ ಪ್ರಜೆಗೆ ಏನು ಫಂಡಮೆಂಟಲ್ ರೈಟ್ಸ್ ಇರಬೇಕು ಅಂತಕ್ಕಂಥದ್ದು. ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಅವತ್ತು ಹೇಳಲಿಲ್ಲ. ಅವ್ರ ತಲೆಯಲ್ಲಿ ಏನಿತ್ತು ಅಂತಂದರೆ, ಯಾವಾಗಲೂ ಈ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೋ ಅದು ಯಾವಾಗಲೂ ನಮ್ಮ ಜನರ ತಲೆಯಲ್ಲಿ ಇರುತ್ತೆ ಅಂತಕ್ಕಂಥ ಅವ್ರ ಚಿಂತನೆ ಇತ್ತು. ಆದರೆ ಕ್ರಮೇಣವಾಗಿ ನಶಿಸಿ ಹೋಗ್ತಾ ಬಂದ ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ನು ಕೂಡ ನಾವು ಆರ್ಟಿಕಲ್ 51A ಕಾನ್ಸ್ಟಿಟ್ಯೂಷನಲ್ಲಿ ಸೇರಿಸ್ಬೇಕಾಯ್ತು, ಅಮೆಂಡ್ಮೆಂಟ್ ಮಾಡಿಕೊಡೋ ಮೂಲಕ. ಅದಕ್ಕೆ ಈ ಸಂದರ್ಭ ನಾನು ಹೇಳ್ತಕ್ಕಂಥದ್ದು ಏನಂದರೆ, ಕೈಗಳೆಲ್ಲ ಹ್ಯಾಂಡು ಜಾಸ್ತಿ ಕೈಗಳು ಹಿಂಗಾಗ್ಬಿಟ್ಟಿದೆ. ಕೈಗಳು ಹಿಂಗಾಗಿಲ್ಲ ಅಂದರೆ ಅವ್ರು ಏನು ಹೇಳ್ತಾರೆ ಅಂದರೆ, ದುಡ್ದಿದ್ರಲ್ಲಿ ಒಂದು 10 ರೂಪಾಯಿನಾರು ಅಟ್ಲೀಸ್ಟ್ ಸಮಾಜಕ್ಕೆ ಒಳಿತು ಮಾಡೋ ಕೆಲಸವನ್ನು ಮಾಡಿ ಅಂತ. ದುಡೀರಿ, ಅದನ್ನು ನ್ಯಾಯ ಮಾರ್ಗದಲ್ಲಿ ದುಡೀರಿ ಅನ್ನೋ ಮಾತನ್ನು ಹೇಳ್ತಾರೆ ಅವರು. ಇವತ್ತು ನಮ್ಮಲ್ಲಿ ಕರಪ್ಷನ್ ಯಾಕೆ ಈ ದೇಶದಲ್ಲಿ ಜಾಸ್ತಿ ಆಗಿದೆ ಅಂತಂದರೆ, ನೀವು ನೋಡಿರ್ಬೋದು, ಪೀಪಲ್ ಆರ್ ಬಿಕಮ್ ಮೋರ್ ಗ್ರೀಡಿ ಅಬೌಟ್ ಮನಿ. ಬರೀ ಅವ್ರಿಗೆ ಮಾತ್ರ ಅಲ್ಲ, 10 ತಲೆಮಾರುಗಳಿಗೆ ಅವರು ಮಾಡಿಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಇನ್ಸ್ಟಿಟ್ಯೂಷನ್ಸೇ ಕಮೆನ್ಸ್ ಮಾಡಲಿ ಅಥವಾ ಒಂದು ಟ್ರಸ್ಟ್ ಮಾಡಲಿ, ಎಲ್ಲಿ ಹಣ ಬರುತ್ತೋ ಅಲ್ಲಿ ವ್ಯಾಜ್ಯ ಸ್ಟಾರ್ಟ್ ಆಗ್ಬಿಡುತ್ತೆ. ನಮ್ಮ ಕೋರ್ಟ್ಗಳಲ್ಲಿ ಈಗ ಹೆಚ್ಚಿನ ವ್ಯಾಜ್ಯ ಇರ್ತಕ್ಕಂಥದ್ದೇ ಎಲ್ಲಿ ದುಡ್ಡು ಇರ್ತದೋ ಅಲ್ಲಿ ಎಲ್ಲ ಥರದ ವ್ಯಾಜ್ಯಗಳು ಸ್ಟಾರ್ಟ್ ಆಗ್ತದೆ. ಆ ಸ್ಥಿತಿ ಅದು ವೃತ್ತಿಗಳಲ್ಲಿ ಇರ್ಬೋದು, ಯಾವುದೇ ವೃತ್ತಿ ಇರ್ಬೋದು, ವೃತ್ತಿನೂ ಹಾಗೆ ಆಗಿದೆ ಇವತ್ತಿನ ದಿನದಲ್ಲಿ. ಅದಕ್ಕೆ ಅವ್ರು ಹೇಳ್ತಕ್ಕಂಥದ್ದು, ಇವು ಮೂರನ್ನ ವ್ಯಕ್ತಿ ಕಂಟ್ರೋಲ್ ಮಾಡ್ಕೋಬೇಕಂತೆ. ಹೆಡ್ಡು, ಹಾರ್ಟು, ಹ್ಯಾಂಡು. ಇವು ಮೂರು ಸರಿ ಇಲ್ಲ ಅಂತಂದರೆ ಅಧೋಗತಿಗೆ ಹೋಗ್ತದೆ ಸಮಾಜ ಅನ್ನೋ ಮಾತನ್ನು ಅವರು ಈ ಸಂದರ್ಭದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ನಾನು ನಿಮಗೆ ಹೇಳ್ತೀನಿ, ನಿಮಗೆ ಇಂಟರ್ನೆಟ್ನಲ್ಲಿ ಸಿಗ್ತಕ್ಕಂಥದ್ದು ಅರ್ಧಂಬರ್ಧ. ಆದರೆ ನೀವು ಬುಕ್ಸನ್ನು ಓದಬೇಕು. ನೀವು ಬುಕ್ಸನ್ನು ಓದಿದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪಾಸ್ ಆಗಲಿಕ್ಕೆ, ಗೆಟ್ ಥ್ರೂ ಆಗಲಿಕ್ಕೆ ಭಾಳ ಈಸಿ ಆಗ್ತದೆ. ನಿಮಗೆ ಬುಕ್ಸ್ನಲ್ಲಿ ನಿಮಗೆ 100% ನಾಲೆಡ್ಜ್ ಸಿಗುತ್ತೆ. ಅದೇ ನೀವು ಮೊಬೈಲ್ ನೋಡಿದ ತಕ್ಷಣ ಯಾವುದೋ ಒಂದು ಈಸಿ ಮೆಥಡ್, ಸೂಪರ್ಫಿಷಿಯಲ್ ಆಗಿಬಿಟ್ಟಿದ್ವಿ ನಾವೆಲ್ಲ. ಏನಂತಾರೆ, ಮೊಬೈಲ್ ನೋಡಿದ ತಕ್ಷಣ ಯಾವುದೋ ಒಂದು ವರ್ಡ್ ನೋಡಿದ ತಕ್ಷಣ ಅಲ್ಲಿ ಬಂದ್ಬಿಡುತ್ತೆ, ಅದನ್ನು ನೋಡ್ತೀವಿ. ಅದಲ್ಲ. ನಮ್ಮಲ್ಲಿ ಹಿಂದೆ ಒಂದ್ಸರಿ ನಾವು ಸಾಹೇಬ್ರಿಗೆಲ್ಲ ಗೊತ್ತಿರ್ತದೆ, ಲಾ ಪಾಸ್ ಮಾಡೋದಕ್ಕೆ ಏನು ಅಂದರೆ ಒಂದು ಜಾಬಾಲ ಅಂತ ಒಂದು ಸೀರೀಸ್ ಇತ್ತು. ಸುಮಾರು ಜನ ಲಾಯರ್ಗಳಿಗೆ ಗೊತ್ತಿರ್ತದೆ. ಎಕ್ಸಾಮ್ ಪಾಸ್ ಮಾಡೋಕ್ಕೆ ಒಂದು 30, 40, 50 ಮಾರ್ಕ್ಸ್ ಬರೋಕ್ಕೆ ಒಂದು ಜಾಬಾಲ ಸೀರೀಸ್ ಅಂತ ಇತ್ತು. ಅದನ್ನು ಓದ್ಬಿಟ್ರೆ ಪಾಸ್ ಆಗ್ಬಿಡ್ತಿದ್ವಿ. ಹಾಗೆ ಅದಲ್ಲ, ನೀವೇನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸು, IAS ಅಥವಾ KAS, ಬ್ಯಾಂಕಿಂಗ್ ಎಕ್ಸಾಮು, ಬೇರೆ IIT ಎಕ್ಸಾಮ್ ಇರ್ಬೋದು, ಯಾವುದನ್ನೇ ಪಾಸ್ ಮಾಡಬೇಕು ಅಂತಂದರೆ ಬುಕ್ಸ್ ಓದಬೇಕು. ಅದಕ್ಕೆ ಮತ್ತೊಂದು ನಿಮಗೆ ಟಿಪ್ಸ್ ಕೊಡ್ತಾ ಇದ್ದೀನಿ. ಒಂದು, ಎರಡನೇದಾಗಿ ಕೃಷ್ಣ ಅವ್ರು ಹೇಳ್ತಾ ಇದ್ರು, ನಾವು ಕೂಡ ಇನ್ನೊಂದು ಲಾ ಕಾಲೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಈಗ ಆಲ್ರೆಡಿ ಪ್ರೋಸೆಸ್ ಮಾಡಿದ್ದೀವಿ ಅಂತೇಳಿ ಹೇಳಿದರು. ಒಂದು ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಲ್ಲಿ ಲಾ ಮಾಡಿ ನೀವು ಅಡ್ವೊಕೇಟು ಆಗ್ಬೋದು, ಜಡ್ಜಸ್ ಕೂಡ ಆಗ್ಬೋದು. IAS ಮಾಡಿದ್ರೆ ಒಂದು ಡಿಫೆಕ್ಟ್ ಇದೆ, ಇಲ್ಲ ಅಂತಿಲ್ಲ. IAS, KAS ಒಂದು ಏನು ಡಿಫೆಕ್ಟ್ ಅಂತಂದರೆ, ನೀವು ಈ ಮಂತ್ರಿಗಳಿರ್ತಾರಲ್ಲ ಅಥವಾ ಬೇರೆಯವರು ಇರ್ತಾರಲ್ಲ, ಅವ್ರ ತಾಳಕ್ಕೆ ಸ್ವಲ್ಪ ಕುಣಿಬೇಕಾಗ್ತದೆ. ಇಲ್ಲಿ ಲಾ ಮಾಡಿದವ್ರಿಗೆ ಹಂಗಿಲ್ಲ, ನೀವು ಡಿಸಿಷನ್ ತಗೊಳ್ತಕ್ಕಂಥದ್ದು. ಜಡ್ಜಸ್ ಆದವ್ರಿಗೂ ಅಷ್ಟೇ, ಯಾವ ಇನ್ಫ್ಲೂಯೆನ್ಸು ಯಾವ ಇದು ಇರೋದಿಲ್ಲ. ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ಬೋದು. ಅದಕ್ಕೆ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ನಾವು ಯಾವುದೇ ಒಂದು ಡಿಸಿಷನ್ ತಗೊಳ್ಬೇಕಾದ್ರೆ ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡಬೇಕಾಗ್ತದೆ ಅಂತ.
ಸರ್ವಶ್ರೇಷ್ಠವಾದ ನ್ಯಾಯಾಲಯ ಒಂದಿದೆ, ಯಾವುದು ಅಂದರೆ ಅದು ಆತ್ಮಸಾಕ್ಷಿ ಅನ್ನೋ ಒಂದು ಮಾತನ್ನು ಗಾಂಧಿ ಹೇಳ್ತಾರೆ. ಅಂದರೆ ನಮ್ಮ ಡಿಸಿಷನ್ ತಗೊಳ್ಳೋಕ್ಕೆ ನಮ್ಮ ಆತ್ಮಸಾಕ್ಷಿ ನಾವು ಕೇಳ್ಕೊಳ್ಬೇಕು. ಏನಂತ, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ಸರಿ ಇದೆಯೋ ಅಂತ ನಮ್ಮ ಆತ್ಮಸಾಕ್ಷಿ ಕೇಳ್ಕೊಂಡ್ರೆ ಆ ಆತ್ಮಸಾಕ್ಷಿಗಳಿಗೆ ಅನುಗುಣವಾಗಿ ಕೆಲಸ ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಯಾವ ಸರ್ವಶ್ರೇಷ್ಠವಾದ ನ್ಯಾಯಾಲಯ ಯಾವುದೂ ಇಲ್ಲ, ಇರೋದೇ ಆತ್ಮಸಾಕ್ಷಿ ಅನ್ನೋ ಮಾತನ್ನು ಗಾಂಧೀಜಿಯವರು ಕೂಡ ಹೇಳ್ತಾರೆ. ನಾನು ಯಾಕೆ ಇವನ್ನೆಲ್ಲ ಹೇಳ್ತಾ ಇದ್ದೇನೆ ಅಂತಂದರೆ, ನಮಗೆ ಇತ್ತೀಚಿನ ದಿನಗಳಲ್ಲಿ ಎಕ್ಸಾಂಪಲ್ ಕೊಡೋಕ್ಕೆ ಭಾಳ ಕಷ್ಟ. ನಿಮಗೆ ಗೊತ್ತಿದೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾಳಷ್ಟು ಮಂದಿ ಇದ್ದರು ನಮಗೆ ಮಾಡೆಲ್ ಆಗಿ. ಈಗ ಆಫ್ಟರ್ ಇಂಡಿಪೆಂಡೆನ್ಸ್ ನೋಡಿ, ನೀವು ಅವ್ರನ್ನ ಹುಡುಕ್ಬೇಕಾದ್ರೆ ಟಾರ್ಚ್ ಹಾಕಿ ಹುಡುಕ್ಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ನಾನು ನೆನೆಸ್ಕೊಳ್ತೀನಿ ಯಾವಾಗಲೂ. ಇದ್ದವ್ರು ನೆನೆಸ್ಕೊಳ್ಳಲ್ಲ, ಇದ್ದವ್ರು ನೆನೆಸ್ಕೊಂಡ್ರೆ ಆಮೇಲೆ ಇವನು ಆ ಪಾರ್ಟಿಗೆ ಸೇರಿದವನು ಅಂದ್ಬಿಡ್ತಾರೆ. ಅದಕ್ಕೆ ಅವರು ವಾಜಪೇಯಿ, ಅಬ್ದುಲ್ ಕಲಾಂ ಅವರು, ಯಾಕೆ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನೆಸ್ಕೊಳ್ತೇನೆ ಅಂತಂದರೆ, ಅವ್ರು ಪ್ರಧಾನಿಯಾಗಿದ್ದಾಗ ಅವ್ರ ಸಂಬಳ 40 ರೂಪಾಯಿ. ಅವ್ರ ಮನೆಗೆ ಡೊನೇಷನ್ ಕೇಳಕ್ಕೆ ಹೋಗ್ತಾರೆ. ಡೊನೇಷನ್ ಕೇಳಕ್ಕೆ ಹೋದಾಗ ಅವರು ಇಲ್ಲ ನನಗೆ ಬರೋದೇ ಸಂಬಳ 40 ರೂಪಾಯಿ, ನಾನೇನು ಸೇವಿಂಗ್ ಮಾಡಿಲ್ಲ ಅಂತಾರೆ. ನೋಡಿ, ನಮ್ಮಲ್ಲಿ ನಿಮ್ಗಳಿಗೆ ಗೊತ್ತಿರುತ್ತೆ, ಮನೆಯಲ್ಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ, ಮೊದಲೆಲ್ಲ ಈಗ ಇಬ್ಬರು ದುಡಿತಾರೆ ಬಿಡಿ, ಗಂಡ ದುಡಿಯೋದ್ರಲ್ಲಿ ಯಾವ್ದಾದ್ರು ಒಂದು ಸ್ವಲ್ಪ ಉಳಿಸ್ಬಿಟ್ಟು ಮುಂದೆ ಯಾವ್ದಾದ್ರು ಕಷ್ಟ ಬಂದರೆ, ಹೆಲ್ತ್ ಇಶ್ಯೂಸ್ ಇರ್ಬೋದು, ಯಾವುದೇ ಒಂದು ಇರ್ಬೋದು, ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಅಂತ ಹೆಣ್ಮಕ್ಳಲ್ಲಿ ಭಾಳ ಮುಂದಾಲೋಚನೆ ಇರ್ತದೆ. ಆವಾಗ ಶಾಸ್ತ್ರಿಯವರು ಮಡದಿ ಹೇಳ್ತಾರೆ, ಇಲ್ಲ ನಾನು ಸ್ವಲ್ಪ ಸೇವಿಂಗ್ಸ್ ಮಾಡಿದ್ದೀನಿ, ಅದ್ರಲ್ಲಿ ಕೊಡ್ಬೋದು ಅಂತ. ಬಂದವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಮಂತ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಹೇಳ್ತಾರೆ ಗೊತ್ತಾ, ಆಫೀಸ್ಗೆ ಹೋಗಿ, ನನ್ನ ಸಂಸಾರವನ್ನು 30 ರೂಪಾಯಿ ನಾನು ನಿಭಾಯಿಸ್ಬೋದು, ಮುಂದಿನ ತಿಂಗಳಿಂದ ನನ್ನ ಸಂಬಳ 30 ರೂಪಾಯಿ, 40 ರೂಪಾಯಿ ಬೇಡ ಅಂತಾರೆ. ಅದಕ್ಕೆ ನಾನು ನೆನಪಿಸ್ತಾ ಇದ್ದೇನೆ, ನಮ್ಗೆ ಎಂಥ ನಾಯಕರು ಬೇಕು ಅಂದರೆ, ರಾಷ್ಟ್ರಕ್ಕೆ ಇಂಥ ನಾಯಕರುಗಳು ಬೇಕು, ರಾಷ್ಟ್ರ ನಾಯಕರುಗಳು ಅನ್ನೋ ಮಾತು ನಾನು ಹೇಳ್ತೀನಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಕಂಟ್ರಿ ಈಸ್ ಫೇಸಿಂಗ್ ಲ್ಯಾಕ್ ಆಫ್ ಸ್ಟೇಟ್ಸ್ಮನ್ಸ್ ಅಂತ. ಸ್ಟೇಟ್ಸ್ಮನ್ಸ್ ಅಂದರೆ ಯಾರೂ ಇಲ್ಲ, ರಾಷ್ಟ್ರ ನಾಯಕರುಗಳು ಅಂತ.